ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ದೀಪು ಇಲ್ಲಿ ಅಳ್ತಾ ಆಟಾಡೋಕ್ಕೆ ಹೋಗಿದ್ದಳು. ಅಳ್ತಾ ಬಂದು ಹೇಳ್ತಾ ಇರ್ತಾಳೆ, ನನ್ನ ಹತ್ರನೇ ಸುಳ್ಳು ಹೇಳಿದ್ದೀರಾ, ಅಮ್ಮನಿಗೆ ಜ್ವರ ಅಂತ ಹೇಳಿದ್ರಲ್ಲ ಅಪ್ಪ, ಆದರೆ ಅಮ್ಮನಿಗೆ ಯಾರೋ ಬಂದು ಚಾಕು ಚುಚ್ಚಿದ್ರಂತೆ, ಅದಕ್ಕೆ ಅಮ್ಮ ಆಪ್ರೇಷನ್ನಿಗೆ ಹೋಗಿದ್ರಂತೆ, ನನಗೆಲ್ಲ ವಿಷಯ ಗೊತ್ತಾಯಿತು ಅಂತ ಅಂದಾಗ ಇವರಿಬ್ಬರಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಅಲ್ಲ ಅಮ್ಮ, ನಾನು ತುಂಬ ಚಿಕ್ಕವಳು ಅಂತ ನನ್ನ ಹತ್ರ ಎಲ್ಲ ಸುಳ್ಳು ಹೇಳ್ತೀರಾ? ಇಲ್ಲಿ ನೋಡಿ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಗೊತ್ತಾ, ಇವಾಗಲಾದರೂ ನೀವು ಹೇಳ್ಬೋದಲ್ವಾ ನಾನು ತುಂಬ ದೊಡ್ಡವಳು ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಇಲ್ಲ ಪುಟ್ಟ, ಯಾರೋ ನೀನು ಸುಳ್ಳು ಹೇಳ್ತಾರೆ, ಅಮ್ಮನಿಗೆ ಹುಷಾರಿರಲಿಲ್ಲ ಅಷ್ಟೇ ಅಂತ ಅಂದಾಗ, ಸುಮ್ಮನೆ ರೀ ಅಪ್ಪ, ಮತ್ತೆ ಸುಳ್ಳು ಹೇಳ್ಬೇಡಿ, ನಿಜವಾಗ್ಲೂ ಅಮ್ಮನಿಗೆ ಬೇರೆ ಯಾರು ಚಾಕು ಹಾಕಿದ್ದಾರೆ, ನನಗೆಲ್ಲ ವಿಷಯ ಗೊತ್ತಾಯಿತು ಅಂತ ಅಂದ್ಬಿಟ್ಟು ಈ ಕಡೆ ಶಾರದಾ ಹತ್ರ ಬಂದು ಕೂತ್ಕೊಂಡು ಅವಳ ಹೊಟ್ಟೆ ನಾವು ಮುಟ್ತಾ ಇರ್ತಾಳೆ. ಅಮ್ಮ, ನಿಮಗೆ ನೋವಾಗ್ತಿದೆಯಾ ಅಂತ ಅಂದಾಗ ಶಾರದಾ ಇಲ್ಲ ಅಂತ ಕತ್ತಲಾಡ್ತಿರ್ಬೇಕಾದ್ರೆ, ನನಗೆ ಗೊತ್ತು ನಿಮಗೆ ತುಂಬ ನೋವಾಗ್ತಿದೆ ಅಂತ. ಅಲ್ಲಮ್ಮ, ನನಗೇನಾದರೂ ನೋವಾದರೆ ಅಮ್ಮ ಅಂತ ಕರಿತೀನಿ, ಆದರೆ ನಿಮಗೆ ನೋವಾದರೆ ದೀಪು ಅಂತ ಯಾಕಮ್ಮ ಕರೆಯಲ್ಲ? ನನಗೆ ಗೊತ್ತಮ್ಮ, ನೀವೇನಕ್ಕೆ ನನ್ನನ್ನು ಮಾತ್ರ ಕೇರ್ ಮಾಡ್ತೀರಾ, ನಾನು ನಿಮ್ಮನ್ನು ಕೇರ್ ಮಾಡಬೇಕು ತಾನೆ, ಹಾಗಾದರೆ ನೀವು ನನ್ನ ಹೆಸರು ಕರೆಯೋದೇ ಇಲ್ಲ ಅಂತ ಹೇಳ್ತಾ ಇದ್ದರೆ, ಇವಳಿಗಂತೂ ತನ್ನ ಮಗಳ ಮಾತನ್ನ ಕೇಳಿ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸೈಲೆಂಟಾಗಿ ಹಾಗೆ ತನ್ನ ಮಗಳ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು, ಸಾರಿ ಕಂದ, ನಾವು ಏನೋ ತಪ್ಪಾಗಿ ಹೇಳ್ಬಿಟ್ಟು ದಯವಿಟ್ಟು ಕ್ಷಮಿಸು, ಇನ್ಯಾವತ್ತೂ ಸಹ ನಾನು ಸುಳ್ಳು ಹೇಳಲ್ಲ ಅಂತ ಅಂದಾಗ, ಇಲ್ಲ ಅಪ್ಪ, ನೀವು ಸುಳ್ಳು ಹೇಳಿದ್ದೀರಾ, ಮಾತಾಡಬೇಡಿ, ನಿಮ್ಮ ಜೊತೆ ನಾನು ಮಾತಾಡಲ್ಲ. ಅಮ್ಮ, ನೀವು ಅಷ್ಟೇ ಸುಳ್ಳು ಹೇಳಿದ್ದೀರಾ, ಸುಳ್ಳು ಹೇಳಿದರೆ ಮೂಗು ಉದ್ದ ಬರುತ್ತೆ ಅಂತ ಹೇಳ್ತಾ ಇದ್ರಿ, ಇವಾಗ ನಿಮ್ಮಿಬ್ಬರಿಗೂ ಉದ್ದ ಬರುತ್ತೆ, ನಾನು ನಿಮ್ಮಿಬ್ಬರ ಜೊತೆ ಮಾತಾಡಲ್ಲ ಅಂತ ಅಂದಾಗ ಮತ್ತೆ ಸಾರಿ ಕಂದ ಅಂತ ಇಬ್ಬರು ಕೇಳ್ತಿರ್ಬೇಕಾದ್ರೆ, ಸರಿ ಅಮ್ಮ, ನೀನು ಹುಷಾರಾಗೋವರೆಗೂ ಸಹ ನಾನೇ ನಿನ್ನ ಆರೈಕೆ ಮಾಡ್ತೀನಿ, ನೀನು ಮಗಳು, ನಾನು ಅಮ್ಮ, ಆಯಿತಾ ಅಂತ ಅಂದಾಗ ಶಾರದಾ ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು, ನಾನೇನಾಗಲಿ ಅಂತ ಅಂದಾಗ, ನೀವು ಸರ್ವೆಂಟ್ ಆಗಿ ಅಂತ ಅಂದಾಗ ಸಿದ್ದು ನಗಾಡ್ತಾ ಇರ್ತಾನೆ. ಹಾಗೆ ನಾನೇನು ಕೆಲಸ ಮಾಡಬೇಕು ಮಗಳೇ ಅಂತ ಅಂದಾಗ ದೀಪು ನಗಾಡ್ಕೊಂಡು ಇಬ್ಬರೂ ಹಗ್ ಮಾಡಿಕೊಂಡು ಮುತ್ಕೊಡ್ತಾ ಇದ್ರೆ, ಅವರಿಬ್ಬರಿಗೂ ತನ್ನ ಮಗಳು ಪ್ರೀತಿ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಇನ್ನೊಂದು ಕಡೆ ಸಿದ್ದು ಶಾರದನಿಗೆ ಅಂತ ಊಟ ತಗೋ ಬರ್ತಾನೆ. ಕೊಡಿ ಸರ್, ನಾನೇ ಊಟ ಮಾಡ್ತೀನಿ ಅಂತ ಅಂದಾಗ, ಇಲ್ಲ ಇಲ್ಲ, ನಾನೇ ಇವತ್ತು ಕೈಯಾರ ನನ್ನ ಹೆಂಡತಿಗೆ ಊಟ ಮಾಡಿಸ್ಬೇಕು, ಸುಮ್ಮನೆ ಬಾಯಿ ಮುಚ್ಕೊಂಡು ಊಟ ಮಾಡಿ ಅಂತ ಅಂದಾಗ, ತಗೊಳ್ಳಿ ಅಂತ ಕೊಡೋಕೆ ಹೋಗ್ತಾ ಇರ್ತಾನೆ. ಶಾರದಾ ಬಾಯ್ ಓಪನ್ ಮಾಡಿದೆ ಹಾಗೆ ಕೂತಿರ್ಬೇಕಾದ್ರೆ, ಯಾಕ್ರಿ ಹಿಂಗೆ ಕೂತಿದ್ದೀರಾ, ಬಾಯ್ ಓಪನ್ ಮಾಡಿರಿ ಅಂತ ಅನ್ಬೇಕಾದ್ರೆ, ನೀವೇ ತಾನೇ ಹೇಳಿದ್ದು ಊಟ ಮಾಡಬೇಕಾದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಅಂತ, ಅದಕ್ಕೆ ನಾನು ಮುಚ್ಕೊಂಡಿದ್ದೀನಿ, ಓಪನ್ ಮಾಡಲ್ಲ ಅಂತ ಅಂದಾಗ, ನಾನು ಮಾತಾಡ್ದಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ದು, ಊಟ ಮಾಡಬೇಡಿ ಅಂತ ಅಲ್ಲ, ತೊಗೊಳ್ರಿ ಅಂತ ಊಟ ಮಾಡಿಸ್ತಾ ಇದ್ದರೆ ಶಾರದವಂತೂ ಸಿದ್ದು ಪ್ರೀತಿಲಿ ಕಳೆದೋಗ್ಬಿಡ್ತಾಳೆ. ಹಾಗೆ ಸಿದ್ದನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾನೆ, ಈ ರೀತಿ ನೋಡಬೇಡ್ರಿ, ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಬೇಕಾದ್ರೆ, ಈ ಮಾತಿಗೇನು ಕಮ್ಮಿ ಇಲ್ಲ ಬಿಡಿ ಸರ್ ಅಂತ ಅನ್ಬೇಕಾದ್ರೆ, ಎಂಥ ನಾಚಿಕೆನಿಲ್ಲ ಗಿಚ್ಕೆನಿಲ್ಲ, ಗಂಡ ಹೆಂಡತಿ ಮಧ್ಯೆ ನಾಚಿಕೆ ಇರಲ್ಲ, ಊರಿಂದ ಆಚೆ ಇರುತ್ತೆ ಅಂತ ಅಂದಾಗ, ಇದೇನೇನು ಮಾತೆಲ್ಲ ಕಲ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಇದೆಲ್ಲ ನಮ್ಮ ಲವ್ ಗುರು ಹೇಳ್ಕೊಟ್ಟಿದ್ದು ಕಣ್ರಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆ ಲವ್ ಗುರು ಯಾರು ಅಂತ ಅಂದಾಗ, ನಿಮಗೆ ಗೊತ್ತಿಲ್ಲ ಬಿಡಿ ಅಂತ ಅನ್ಬೇಕಾದ್ರೆ, ಏನು ಗೊತ್ತಾ ಸರ್, ನನ್ನನ್ನು ಚಿಕ್ಕ ಮಗು ಥರ ನೋಡ್ಕೊತಿದ್ದಾರೆ, ಆ ಪ್ರೀತಿಗೆ ನಾನು ಕಳೆದೋಗ್ಬಿಟ್ಟೆ ಅಷ್ಟೇ, ಹಾಗೆ ನಿಮ್ಮನ್ನು ನೋಡ್ತಾ ಇದ್ದೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ, ಅಷ್ಟೇ ನಾನು ನೋಡ್ತಾ ಇದ್ದು, ಅದನ್ನು ಬಿಟ್ಟು ನೀವೇನೇನೋ ಕಲ್ಪಿಸ್ಕೋಬೇಡಿ, ಸುಮ್ಮನೆ ಹಾಗೆ ನೋಡ್ತಿದ್ದೆ ಅಂತ ಅಂದಾಗ, ಹೌದಾ, ಆದರೆ ನೀವು ನೋಡ್ತಾ ಇರೋ ಲುಕ್ಕು ಬೇರೆ ಥರ ಡಿಫ್ರೆಂಟ್ ಆಗಿತ್ತಲ್ಲ, ನನ್ನ ಎದೆಯಲ್ಲಿ ಚಿಟ್ಟೆ ಹಾರಾಡ್ದಂಗೆ ಆಗ್ತಿತ್ತು, ಏನೋ ಒಂಥರ ಅಂತ ಆ ಸಾಂಗ್ ಆಡ್ತಿರ್ಬೇಕಾದ್ರೆ, ಸುಮ್ಮನೆ ಇರಿ ಸರ್ ಅಂತ ಅಂದಾಗ ಅವಳಿಗೆ ಬಿಡ್ಲಿಕ್ಕೆ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳಿದ್ದು, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬಾರ್ದು ಅಂತ, ನನ್ನ ಮಾತು ಎಲ್ರಿ ಕೇಳ್ತೀರಾ ಅಂತ ಅಂದ್ಬಿಟ್ಟು ನೀರು ತರಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ದೀಪು ಅಷ್ಟೊತ್ತಿಗೆ, ಅಪ್ಪ ನಾನು ನೀರು ತಂದೆ ಅಂತ ಶಾರದನಿಗೆ ಕುಡಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಮಾತ್ರೆ ಕೊಡ್ತೀನಿ ತೊಗೊಳ್ಳಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಹೋಗಿ ಸರ್ ನಾನೇ ತೊಗೊಳ್ತೀನಿ ಅಂತ ಅಂದಾಗ, ಇಲ್ಲ ಇಲ್ಲ, ನಾವು ಹೇಗೆ ಹೇಳ್ತೀವೋ ಅದೇ ರೀತಿ ಕೇಳಬೇಕು, ಇನ್ನೂ 2 ದಿನ ನೀವು ಕಂಪ್ಲೀಟಾಗಿ ರೆಸ್ಟ್ ಮಾಡಬೇಕು, ಅಪ್ಪ ಮಗಳು ಏನು ರೂಲ್ಸ್ ಮಾಡ್ತಾರೋ ಅದೇ ರೂಲ್ಸ್ ನಿಮ್ಮದು ಅಂತ ಶಾರದನಿಗೆ ಸಿದ್ದು ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಅವ್ನ ಫೋನ್ ರಿಂಗ್ ಆಗ್ತಿರುತ್ತೆ. ಹಾಗೆ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಇನ್ಸ್ಪೆಕ್ಟರು ಬಂದು ಸೈನ್ ಮಾಡಬೇಕು ನೀವು ಪೊಲೀಸ್ ಸ್ಟೇಷನ್ಗೆ, ನೆನಪಿದೆ ಅಲ್ವಾ ಸಿದ್ಧಾರ್ಥ ಅವರೇ ಅಂತ ಅಂದಾಗ, ಹೌದು ಸರ್ ಅಂತ ಹೇಳಬೇಕಾದ್ರೆ, ಅಷ್ಟಕ್ಕೂ ದಶರಥ್ ಅವ್ರು ಹೇಗಿದ್ದಾರೆ ಅಂತ ಅಂದಾಗ, ಇವಾಗ ರಿಕವರಿ ಆಗ್ತಾ ಇದ್ದಾರೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಶೂಟ್ ಮಾಡ್ತಾರೆ ಯಾರು ಅಂತ ಸರ್ ಏನಾದರೂ ಗೊತ್ತಾಯ್ತಾ ಅಂತ ಅಂದಾಗ, ಇಲ್ಲ ಕಣ್ರಿ, ನಾವು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾಯಿದ್ದೀವಿ, ಯಾರೋ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ಈ ಕೆಲಸ ಮಾಡಿದ್ದಾರೆ, ಅದಕ್ಕೆ ನಮಗೂ ಸಹ ಈ ಕೇಸ್ನ ಚಾಲೆಂಜ್ ಅಂತ ಅನ್ನಿಸ್ತಾ ಇದೆ, ಆದರೂ ಸಹ ಸಿಕ್ಕಾಪಟ್ಟೆ ಟ್ರೇಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಹಾಗೆ ನೋಡಿ ಸಿದ್ಧಾರ್ಥ ಅವರೇ, ಅವನು ಎಷ್ಟೇ ಬುದ್ಧಿವಂತ ಆಗಿದ್ರೂ ಸಹ ನಾವು ಖಂಡಿತ ಅವನನ್ನು ಕಂಡುಹಿಡಿತೀವಿ, ಹಾಗೆ ಫೋನಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಇದು ಪ್ರೊಫೆಷನಲ್ ಕೇಸ್ ಆಗಿರೋದ್ರಿಂದ ನೇರ ಮಾತಾಡೋಣ, ಹೇಗಿದ್ರು ನೀವು ಸೈನ್ ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರ್ತೀರಲ್ಲ, ಬನ್ನಿ, ಏನಾದರೂ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದನಿಗೆ ಟ್ಯಾಬ್ಲೆಟ್ ಕೊಟ್ಟು ಗುಡ್ ನೈಟ್ ಹೇಳಿ ಇಬ್ಬರು ಸಹ ಹೋಗ್ತಾ ಇದ್ದರೆ, ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಆ ಖುಷಿಗೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ.
ಇನ್ನೊಂದು ಕಡೆ ಬೆಳಗಾದಾಗ ದೀಪು ಸ್ನಾನ ಎಲ್ಲ ಮಾಡಿ ದೇವರಿಗೆ ಭಕ್ತಿಯಿಂದ ದೀಪ ಹಚ್ಚುತ್ತಾ ಇರ್ತಾಳೆ. ನಮ್ಮಮ್ಮನ ಆದಷ್ಟು ಬೇಗ ಹುಷಾರು ಮಾಡು ದೇವರೇ, ಈ ಮನೆಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ ಭಗವಂತ ಅಂತ ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ ಸಿದ್ದು ರಂಗೋಲಿ ಹಾಕೋಕ್ಕೆ ಕಲರ್ಸ್ ಆಗಿ ರಂಗೋಲಿನ ತಗೊಂಡು ಹೋಗ್ತಾ ಇರ್ತಾನೆ. ಇದೇನಪ್ಪ ನೀವು ರಂಗೋಲಿ ಹಾಕ್ತೀರಾ, ನಿಮಗೆ ಇದೆಲ್ಲ ಬರುತ್ತಾ ಅಂತ ಕೇಳಬೇಕಾದ್ರೆ ನನಗೆ ಬರಲ್ಲ, ಆದರೆ ಮೊಬೈಲಲ್ಲಿ ರಂಗೋಲಿ ಇರ್ತಾವಲ್ಲ ಅದನ್ನ ನೋಡ್ಕೊಂಡು ಹಾಕಿದ್ರಾಯ್ತು, ಅದೇನು ಕಲಿಯೋಕ್ಕೆ ಆಗ್ದಲೇ ಇರೋ ಬ್ರಹ್ಮವಿದ್ಯೆನ ದೀಪು ನಾನು ಹಾಕಿ ಹಾಕ್ತೀನಿ ಅಂತ ಅಂದಾಗ, ಹೌದಪ್ಪ ನನಗೂ ಹೇಳ್ಕೊಡಿ, ನನಗೆ ಹಾಕೋಕ್ಕೆ ಬರಲ್ಲ, ನಾನು ಹಾಕೋಕ್ಕೆ ಹೋದರೆ ಹೇಗಾಗೂ ರಂಗೋಲಿ ಹೋಗುತ್ತೆ, ಆದರೆ ಬುಕ್ಸಲ್ಲಿ ಬರೆಯೋ ರಂಗೋಲಿ ಆದರೆ ತುಂಬ ಚೆನ್ನಾಗಿ ಬರೀತೀನಿ ಅಂತ ಅಂದಾಗ, ಅಷ್ಟೇ ತಾನೇ ಬಾ ನಾನು ನಿನಗೆ ಹೇಳ್ಕೊಡ್ತೀನಿ ರಂಗೋಲಿ ಹಾಕೋದನ್ನು ಅಂತ ಹೊರಗಡೆ ದೀಪನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಹೊರಗಡೆ ಬಂದು ಇಬ್ಬರು ಸಹ ರಂಗೋಲಿನ ಸೆಲೆಕ್ಟ್ ಮಾಡ್ಕೊತಾ ಇರ್ತಾರೆ. ಇದು ಚೆನ್ನಾಗಿಲ್ಲಪ್ಪ ಬೇರೆ ತೋರಿಸಿ ಅಂತ ಅಂದಾಗ, ನೀನೇ ನೋಡು ಯಾವ್ದು ಬೇಕು ಅಂತ ಅಂದಾಗ ಯಾವುದೋ ಒಂದು ರಂಗೋಲಿನ ಸೆಲೆಕ್ಟ್ ಮಾಡಿ ಬಿಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ವಟಾರದ ಅಜ್ಜಿ ಬರ್ತಾರೆ. ಏನು ಸಿದ್ದು ನೀನು ರಂಗೋಲಿ ಬಿಡ್ತಿದ್ಯಾ ಶಾರದಾ ಬದಲು ಅಂತ ಅಂದಾಗ, ಅವ್ರಿಗೆ ಹುಷಾರಿಲ್ವಲ್ಲ ಅದಕ್ಕೆ ಬಿಡ್ತಾ ಇದ್ದೀನಿ ಅಂತ ಅಂದಾಗ, ತುಂಬ ಒಳ್ಳೆಯದು ಸಿದ್ದು, ಮನೆ ಮುಂದೆ ರಂಗೋಲಿ ಹಾಕಬೇಕು, ಹಾಗೆ ಖಾಲಿ ಹಟ್ಟಿನ ಬಿಡಬಾರ್ದು, ಎಲ್ಲರಿಗೂ ನಿಂತರ ಹೆಣ್ಮಕ್ಳಿಗೆ ಗಂಡ ಸಿಕ್ಕಿದ್ರೆ ಅವ್ರ ಅಪ್ಪ ಅಮ್ಮನಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಹಾಗೆ ನಮ್ಮ ಪುಟ್ಟಲಕ್ಷ್ಮಿನೂ ಸಹ ರಂಗೋಲಿ ಬಿಡೋಕ್ಕೆ ನಿನಗೆ ಸಹಾಯ ಮಾಡ್ತಿದ್ದಾಳೆ, ಒಳ್ಳೆಯದಾಗಲಿ ಬಿಡಿ ಬಿಡಿ ಅಂತ ಅಜ್ಜಿ ಹೇಳಿ ಹೊರಟಾಗ್ತಾ ಇದ್ರೆ, ಪುಟಾಣಿ ನನಗೆ ರಂಗೋಲಿ ಮರ್ತೋಯ್ತು, ಹೊಸದದು ಯಾವ್ದು ತೋರಿಸು ಬಿಡೋಣ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಇಬ್ಬರು ಸಹ ರಂಗೋಲಿನ ಬಿಡಿಸ್ತಿರ್ಬೇಕಾದ್ರೆ ವಟಾರದ ಹೆಂಗಸರೆಲ್ಲರೂ ಸಹ ಸಿದ್ದನ ನೋಡಿ ಖುಷಿ ಪಡ್ತಾ ಇರ್ತಾರೆ. ನೋಡಿದ್ರ ಮಂಗಳಮ್ಮ, ಶಾರದಮ್ಮವ್ರಿಗೆ ಹುಷಾರಿಲ್ಲ ಅಂತ ಸಿದ್ದು ಯಾವ ರೀತಿ ರಂಗೋಲಿ ಬಿಡ್ತಾ ಇದ್ದಾರೆ, ಎಲ್ಲರಿಗೂ ಸಿದ್ದು ಸರ್ ಅಂತ ಗಂಡ ಸಿಗಬೇಕು, ನಮ್ಮ ಗಂಡದಿರು ಇದ್ದಾರೆ, ಒಳ್ಳೆ ಏನು ಕೆಲಸ ಹೇಳಿದ್ರು ಮಾಡಲ್ಲ, ಯಾವಾಗಲೂ ಬಿದ್ಕೊಂಡಿರ್ತಾರೆ ಅಂತ ವಟಾರ ಜನಗಳೆಲ್ಲ ಮಾತಾಡ್ಕೊತಾ ಇರ್ತಾರೆ. ಹಾಗೆ ಬನ್ನಿ ಕರ್ಕೊಬಂದು ತೋರಿಸೋಣ, ಗಂಡ ಅಂತಂದರೆ ಯಾವ ರೀತಿ ಇರಬೇಕು ಅಂತ ಇದು ಬುದ್ಧಿ ಹೇಳೋಣ, ಬನ್ನಿ ನಮ್ಮ ಗಂಡರನ್ನ ಕರ್ಕೊಬಂದು ತೋರಿಸೋಣ ಅಂತ ಎಲ್ಲ ವಟಾರದವ್ರು ಹೆಂಗಸರು ಮಾತಾಡ್ಕೊತಾ ಇರ್ತಾರೆ. ಹಾಗೆ ಸಿದ್ದು ಮತ್ತು ದೀಪು ರಂಗೋಲಿ ಬಿಡ್ತಿರ್ಬೇಕಾದ್ರೆ ಸಿದ್ದುಗೆ ಒಂದು ಫೋನ್ ರಿಂಗ್ ಆಗ್ತಾ ಇರುತ್ತೆ. ಹಾಗೆ ಒಂದು ಇಂಪಾರ್ಟೆಂಟ್ ಕಾಲ್ಸ್ ಇದೆ, ನಾನು ಮಾತಾಡಿ ಬರ್ತೀನಿ, ಅಲ್ಲಿವರೆಗೂ ನೀನು ರಂಗೋಲಿನ ಬಿಡಿಸ್ತಾ ಇರು ಮಗಳೇ, ನಿನಗೆ ಬರುತ್ತೆ ಅಂತ ಸಿದ್ದು ಹೇಳಿ ಹೋಗ್ತಾ ಇದ್ದರೆ ತುಂಬ ಖುಷಿಯಿಂದ ದೀಪು ರಂಗೋಲಿ ಹಾಕಿ ಕಲರ್ಸ್ನ ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಅನಸೂಯ ಹೊರಗಡೆ ಹೋಗಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಬಡ್ಡಿ ಬಂಗಾರಮ್ಮ ಸಿಗ್ತಾರೆ. ಹೇಗಿದ್ದೀರಾ ಅನಸೂಯಮ್ಮ, ಹಾಗೆ ಶಾರದಾ ಹೇಗಿದ್ದಾಳೆ ಅಂತ ಅಂದಾಗ, ಚೆನ್ನಾಗಿದ್ದಾಳೆ ಅಂತ ಅಂದಾಗ, ನಿಮ್ಮ ಧೈರ್ಯ ಮೆಚ್ಚಬೇಕು ಕಣ್ರಿ, ಆ ಮನೇಲಿ ನೀವು ಇನ್ನೂ ಇದ್ದೀರಾ ಅಂತ ಅಂದಾಗ, ಅಷ್ಟಕ್ಕೂ ಆ ಮನೇಲಿ ಏನಿದೆ ಅಂತ ಅಂದಾಗ, ಒಬ್ಬ ದೊಡ್ಡ ಮಾಟಗಾರ ಇದ್ದ, ಅವನು ಸಂಜೆ ಆಯಿತು ಅಂತ ಅಂದರೆ ಏನೇನೋ ವಿಚಿತ್ರ ಸೌಂಡ್ಗಳೆಲ್ಲ ಬರ್ತಾ ಇರ್ತವೆ, ಅದಕ್ಕೆ ಆ ಕಡೆ ಯಾವ ಒಟ್ಟಾರೆ ಜನಗಳು ಸಹ ಹೋಗಲ್ಲ ಅಂತ ಅಂದಾಗ, ಸುಮ್ಮನೆ ಇರಿ ನನ್ನ ಎದುರಿಸೋಕ್ಕೆ ಸುಳ್ಳು ಸುಳ್ಳು ಹೇಳ್ಬೇಡಿ ಅಂತ ಅಂದಾಗ ಬಡ್ಡಿ ಬಂಗಾರಮ್ಮ ಹೇಳ್ತಾ ಇರ್ತಾರೆ, ನಾನು ಏನಕ್ರಿ ಹೇಳಲಿ ಸುಳ್ಳು ಸುಳ್ಳ, ನಿಜ ಕಣ್ರಿ, ಈ ಮನೆಗೆ ಬಂದು ನೀವೆಷ್ಟು ಕಷ್ಟದ ಅನುಭವಿಸಿದ್ದೀರಾ ನಿಜ ತಾನೇ ಅಂತ ಅಂದಾಗ, ಅನಸೂಯ ಏನು ಮಾತಾಡದೆ ಸೈಲೆಂಟಾಗಿ ಎದ್ರುಕೊಂಡು ಬರ್ತಾ ಇರ್ತಾಳೆ. ಈ ಅಮ್ಮ ಏನೇನೋ ಹೇಳ್ತಾ ಇದ್ದಾಳಲ್ಲ, ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಹಾಗಾದರೆ ನಮ್ಮ ಮನೇಲಿ ಒಂದ್ರ ಮೇಲೆ ಒಂದು ಕಷ್ಟ ಇದಕ್ಕೆ ಬರ್ತಾ ಇದ್ದು ಅಂತ ಯೋಚನೆ ಮಾಡ್ಕೊಂಡು ಮನೆ ಹತ್ರ ಹಾಲು ತೊಗೊಂಡು ಬರ್ತಿರ್ಬೇಕಾದ್ರೆ ದೀಪು ರಂಗೋಲಿ ಹಾಕಿ ಒಳಗಡೆ ಹೋಗಿರ್ತಾಳೆ. ಆ ರಂಗೋಲಿನ ನೋಡ್ಬಿಟ್ಟು ಈ ಕಡೆ ಅನಸೂಯನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿ ಅಮ್ಮ ಅಮ್ಮ ಅಂತ ಜೋರಾಗಿ ಕಿರ್ತಿರ್ಬೇಕಾದ್ರೆ ವಟಾರ ಜನಗಳೆಲ್ಲ ಬರ್ತಾರೆ. ಬಂದ್ಬಿಟ್ಟು ಏನಾಯಿತು ಅನಸೂಯಮ್ಮ ಅಂತ ಅಂದಾಗ, ರಂಗೋಲಿ ತೋರಿಸಿದ ತಕ್ಷಣ ಅವ್ರಿಗೂ ಶಾಕ್ ಆಗ್ತಿರುತ್ತೆ. ನೋಡಿ ನಮ್ಮ ಮನೆ ಮುಂದೆ ಬಂದು ಯಾರೋ ದೆವ್ವದ ರಂಗೋಲಿ ಹಾಕಿದ್ದಾರೆ, ಅದ್ರ ಮೇಲೆ ಅರ್ಶಿನ ಕುಂಕುಮ ಎಲ್ಲ ಹಾಕಿದ್ದಾರೆ, ಇದೇ ಕಾರಣಕ್ಕೋಸ್ಕರ ನಮ್ಮ ಮನೆಯಲ್ಲಿ ಒಂದ್ರ ಮೇಲೆ ಒಂದು ಕಷ್ಟ ಬರ್ತಿರೋದು, ಅಯ್ಯೋ ದೇವ್ರೆ ಏನು ಮಾಡಲಿ ಅಂತ ಬಾಯ್ ಬಾಯ್ ಬಡ್ಕೋತಾ ಇರ್ತಾಳೆ. ಯಾವ ಪಾಪಿಗಳು ಕೆಟ್ಕೊಂಡು ನಮ್ಮ ಮನೆ ಮೇಲೆ ಬಿತ್ತು ಅಂತ ಅನ್ಬೇಕಾದ್ರೆ ಅಲ್ಲಿ ಒಟ್ಟಾರದ ಸಂಜೆ ಹೇಳ್ತಾ ಇರ್ತಾನೆ, ಹೌದು ಯಾರ್ದೋ ಪಾಪಿಗಳು ಕೆಟ್ಟ ಕಣ್ಣು ಬಿದ್ದಿದೆ, ದಿನ ಒಂದೊಂದು ತೊಂದರೆನ ಅನುಭವಿಸ್ತಾ ಇದ್ದೀರಾ, ಎಲ್ಲ ಮಾಟ ಮಂತ್ರಗಳು ನಿಮ್ಮ ಮನೆ ಮುಂದೆ ಕಾಣ್ತಿದೆ ನೋಡಿ, ಎಂಥ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ಅಂತ ನಗಾಡ್ತಾ ಇರ್ತಾನೆ. ಕುಡ್ಕ ಮಂಜುನಾಥ ಸಹ ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಒಂದು ಕೆಲಸ ಮಾಡಬೇಕು, ದೊಡ್ಡ ಮಾಟಗಾರನ ಕರೆಸ್ಬಿಟ್ಟು ಇದಕ್ಕೇನಾದರೂ ಪರಿಹಾರ ಹುಡುಕ್ಸ್ಬೇಕು, ಇಲ್ಲಾಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಮತ್ತು ದೀಪು ಹೊರಗಡೆ ಬರ್ತಾರೆ. ಏನಾಯ್ತು ಅನಸೂಯಮ್ಮ, ಯಾಕೆಲ್ಲರೂ ಈ ಪಟ್ಟಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ, ರಾತ್ರಿ ಯಾರೋ ಬಂದ್ಬಿಟ್ಟು ಇಲ್ಲಿ ನೋಡಿ ನಮ್ಮ ಮನೆ ಮುಂದೆ ಯಾವ ರೀತಿ ರಂಗೋಲಿ ಹಾಕಿದ್ದಾರೆ, ಅದಕ್ಕೆ ಶಾರದನಿಗೆ ಈ ರೀತಿ ಒಂದ್ರ ಮೇಲೊಂದು ಕಷ್ಟ ಬರ್ತಿರೋದು ಅಂತ ಅಂದಾಗ, ಸಿದ್ದು ರಂಗೋಲಿ ನೋಡ್ಬಿಟ್ಟು ನಗಾಡ್ತಾ ಇರ್ತಾನೆ. ಅಲ್ಲ ಪುಟ್ಟ, ಸೂರ್ಯನ ಬರೀ ಅಂತಂದರೆ ರಾಕ್ಷಸನ ಬರ್ತಿದೆಯಾ, ನಿಮ್ಮ ಅಜ್ಜಿನ ನಾನು ಯಾವ ರೀತಿ ಸಮಾಧಾನ ಮಾಡಲಿ ಅಂತ ಅಂದಾಗ, ನಾನೇ ಮಾಡ್ತೀನಿ ಸುಮ್ಮನೆ ಇರಿಯಪ್ಪ ಅಂತ ಅಂದ್ಬಿಟ್ಟು, ಯಾರು ಮಾಟ ಮಂತ್ರ ಮಾಡಿಲ್ಲ, ಈ ರಂಗೋಲಿನ ನಾನು ಮತ್ತು ಅಪ್ಪನೇ ಹಾಕಿದ್ದು ಅಜ್ಜಿ ಅಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಈ ಸಿದ್ದು ಹೇಳ್ತಾ ಇರ್ತಾನೆ, ಶಾರದವ್ರಿಗೆ ಬೇರೆ ಹುಷಾರಿಲ್ವಲ್ಲ ಅದಕ್ಕೋಸ್ಕರ ಮನೆ ಮುಂದೆ ಖಾಲಿ ಇತ್ತು ಅಂತ ರಂಗೋಲಿ ಹಾಕ್ತಾ ಇದ್ದೆ, ಒಂದು ಫೋನ್ ಬಂತು ಸಡನ್ನಾಗಿ ಹೋದೆ, ದೀಪನ ಕಂಪ್ಲೀಟ್ ಮಾಡು ಅಂತ ಹೇಳಿದೆ, ಅವಳು ಈ ರೀತಿ ಮಾಡಿಬಿಟ್ಟಿದ್ದಾಳೆ, ಸಾರಿ ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ, ಈ ರೀತಿಯೂ ರಂಗೋಲಿ ಇರುತ್ತಾ, ನಮಗಂತೂ ಗೊತ್ತಿರಲಿಲ್ಲ ಅಂತ ವಟಾರ ಜನಗಳೆಲ್ಲರೂ ಸಹ ಮಾತಾಡ್ಕೊತಿರ್ಬೇಕಾದ್ರೆ ಅನಸೂಯ ಹೇಳ್ತಾಳೆ, ದಯವಿಟ್ಟು ಜೀವನದಲ್ಲಿ ರಂಗೋಲಿ ಹಾಕಕ್ಕೆ ಹೋಗ್ಬೇಡಿ ಸಿದ್ದು ಅವರೇ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನೇ ಎದ್ದು ರಂಗೋಲಿ ಹಾಕ್ತೀನಿ, ಇಂಥ ರಂಗೋಲಿ ಹಾಕಿದರೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ ಅಂತ ಅಂದಾಗ ದೀಪು ನಗಾಡ್ತಾ ಇರ್ತಾಳೆ.
ಹಾಗೆ ಮಂಜುನಾ ಸಹ ಹೇಳ್ತಾ ಇರ್ತಾನೆ, ಈ ರಂಗೋಲಿ ನೋಡ್ತಾ ಇದ್ರೆ ಕುಡಿಯೋದೇ ಬೇಡ, ಹಾಗೆ ನಶೆಲಿ ತೇಲಾಡ್ತಿದೆ ನೀನು ಅಂತ ಅನ್ನಿಸ್ತಿದೆ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದೆ ದೀಪು ಅಂತ ಅಂದಾಗ ದೀಪು ನಗಾಡ್ತಿರ್ಬೇಕಾದ್ರೆ, ಲೈಫಲ್ಲಿ ಯಾವತ್ತೂ ನೀವಿಬ್ಬರು ರಂಗೋಲಿ ಹಾಕ್ಬೇಡಿ, ಇನ್ನು ಮುಂದೆ ನಾನೇ ಹಾಕ್ತೀನಿ ಅಂತ ಅನಸೂಯ ಹೇಳ್ತಿರ್ಬೇಕಾದ್ರೆ ದೀಪು ಸಿದ್ದು ನಗಾಡ್ತಾ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.